ನಮ್ಮೆಲ್ರಿಗೂ ಗೊತ್ತು ರಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆ ಬೇಸಿಗೆಗೆ ಅಂತೂ ಇದನ್ನ ನಾವು ತಿನ್ನಲೇಬೇಕು. ಯಾಕಂದ್ರೆ ರಾಗಿ ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ. ಬಟ್ ರೊಟ್ಟಿ ಮುದ್ದೆ ಇದನ್ನೆಲ್ಲ ತಿಂದಿರ್ತೀವಿ. ಒಂದ್ಸಾರಿ ರಾಗಿ ಪನ್ನೀರ್ ಪರೋಟಾನ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಸೂಪರ್ ಡೆಲಿಷಿಯಸ್ ಆಗಿದೆ, ಸಾಫ್ಟ್ ಆಗಿದೆ, ಪೊದ್ರು ಪೊದ್ರಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ. ಹಾಗೆ ರೆಸಿಪಿನ ನೋಡ್ಕೊಂಡು ಬಿಡೋಣ ಬನ್ನಿ. ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಪನ್ನೀರ್ನ ತಗೊಂಡಿದ್ದೀನಿ. ಇದನ್ನ ತುರ್ಕೊಂಡ್ಬಿಡ್ತೀನಿ. ಕೈಯಿಂದ ಪುಡಿ ಮಾಡಿ ತಗೊಳ್ಳೋದ್ಕಿಂತ ಈ ರೀತಿ ತುರುಮನೆಯಲ್ಲಿ ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬನ್ನಿ ಒಂದಿಷ್ಟು ಮಸಾಲೆನ ಹಾಕೊಂಡ್ಬಿಡೋಣ. ಮೊದಲಿಗೆ ಬಂದು ಪರೋಟಾ ಮಸಾಲ, ಹಸಿಮೆಣಸಿನಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತು ಕೊತ್ತಂಬರಿ. ಈರುಳ್ಳಿನ ಹಾಕೊಂಡ್ಬಿಡ್ತೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್, ಹಾಗೆ 1 ಸ್ಪೂನಷ್ಟು ಪರಾಠ ಮಸಾಲನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು. ಪರಾಠ ಮಸಾಲನ ಕೂಡ ನಾವು ಮನೆಯಲ್ಲೇ ಮಾಡ್ಕೋಬೋದು. ರೆಸಿಪಿನ ನಾನು ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಹೆಲ್ದಿ ಆಗಿದೆ ಅಲ್ವಾ ಗೈಸ್. ನೋಡಿ, ಯಾವುದೇ ರೀತಿಯಾದ ಎಣ್ಣೆನೇ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ. ಸೊ ಇವಾಗ ಫಿಲ್ಲಿಂಗ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ನಾದ್ಕೊಂಡ್ಬಿಡ್ತೀನಿ. ನಾನಿಲ್ಲಿ 2 ಬೌಲ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ಹಾಗೆ 1 ಸ್ಪೂನ್ ತುಪ್ಪನ ಹಾಕೊಳ್ತೀನಿ. ತುಪ್ಪನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈ ಎಜ್ಜಸ್ ಎಲ್ಲ ಸೀಳುತ್ತೆ ನೋಡಿ ರೊಟ್ಟಿ ಮಾಡುವಾಗ, ಆ ಥರ ಸೀಳೋದಿಲ್ಲ. ಇದಕ್ಕೆ ನಾನು 1 ಬೌಲ್ನಷ್ಟು ಬಿಸಿನೀರನ್ನ ಕುದಿ ಬರೋ ಹಾಗೆ ಕಾಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಫುಲ್ ಕುದಿ ಬಂದಿರಬೇಕು ನೀರು. ಸಾರಿ, ಸ್ವಲ್ಪ ಕೈ ಅಡ್ಡ ಬಂದಿದೆ. ಸೊ 1 ಬೌಲ್ನಷ್ಟು ಕುದಿಯೋ ನೀರನ್ನು ಹಿಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾನು ರಾಗಿ ಹಿಟ್ಟನ್ನು ಹಾಕಿ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಡ್ತೀನಿ. ಈ ರೀತಿ ಚೆನ್ನಾಗಿ ಮೇಲೆ ರಾಗಿ ಹಿಟ್ಟನ್ನು ಹಾಕಿ ಕವರ್ ಮಾಡಿಬಿಟ್ಟು ಒಂದು 5 ನಿಮಿಷ ಇಟ್ಬಿಡೋಣ. ಇದರಿಂದ ಜಿಗುಟು ಚೆನ್ನಾಗಿ ಬರುತ್ತೆ, ರೊಟ್ಟಿ ತಟ್ಟಕ್ಕೆ ಈಸಿ ಆಗುತ್ತೆ. 2 ಥರ ತೋರಿಸ್ತಾ ಇದ್ದೀನಿ. ಒಂದು ತಟ್ಟಿ ಮಾಡೋದು, ಇನ್ನೊಂದು ಲಟ್ಸಿ ಎಣ್ಣೆನ ಹಚ್ಚಿ ಪರೋಟ ಮಾಡೋದು. ಸೊ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ. ರೊಟ್ಟಿ ಮಾಡೋ ಅದಕ್ಕೆ ನಾದ್ಕೊಂಡ್ರೆ ಸಾಕು. ನೋಡಿ, ಇವಾಗ ಸಾಫ್ಟ್ ಆಗಿ ಚೆನ್ನಾಗಿ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪನ್ನೀರ್ ಫಿಲ್ಲಿಂಗ್ನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಚಿಕ್ಕ ಉಂಡೆನ ತಗೊಂಡ್ಬಿಟ್ಟು ಮೋದಕ ಎಲ್ಲ ಮಾಡೋಕ್ಕೆ ನಾವು ಫಿಲ್ಲಿಂಗ್ ಮಾಡ್ಕೋತೀವಲ್ವ, ಅದೇ ರೀತಿ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಇದನ್ನು ನಿಧಾನಕ್ಕೆ ಮಾಡ್ಕೋಬೇಕು. ಗಡಿಬಿಡಿ ಮಾಡಿ ಮಾಡಿಕೊಂಡ್ರೆ ಪರಾಠ ಕಟ್ಟಾಗೋ ಚಾನ್ಸ್ ಇರುತ್ತೆ. ಫಿಲ್ಲಿಂಗ್ನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಕವರ್ ಮಾಡ್ಕೋಬೇಕು. ಕೊತ್ತಂಬರಿ, ಪನ್ನೀರ್, ಈರುಳ್ಳಿ ಸಖತ್ತಾಗಿದೆ ಗೈಸ್. ಟೇಸ್ಟ್ ಅಂತೂ ನಿಜ ಹೇಳ್ತೀನಿ ಸೂಪರ್ ಆಗಿದೆ. ಎಷ್ಟು ಹೆಲ್ದಿ ಆಗಿದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದೆಷ್ಟು ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿದೆ ಅಂತ. ಸೊ ಈ ರೀತಿ ಫಿಲ್ಲಿಂಗ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮೋದಕ್ ಥರ ಉಂಡೆನ ತುಂಬಿಕೊಂಡು ಇದನ್ನು ನಾವು ಲಟ್ಸ್ಕೊಂಡ್ಬಿಡೋಣ. ಮೊದಲಿಗೆ ಲಟ್ಸಿ ಎಣ್ಣೆನ ಹಚ್ಚಿ ಮಾಡೋ ಪರೋಟಾನ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ಸ್ವಲ್ಪ ಒಣ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಉಂಡೆಗೆ ಸ್ವಲ್ಪ ಹಚ್ಕೊಳ್ಳಿ, ತುಂಬ ಹಿಟ್ಟನ್ನು ಹಚ್ಕೊಳ್ಳೋದು ಬೇಡ. ಇವಾಗ ನಿಧಾನವಾಗಿ ಲಟ್ಸ್ಬೇಕು, ತುಂಬ ಪ್ರೆಷರ್ ಹಾಕಿ ಲಟ್ಸಕ್ಕೆ ಹೋಗಬೇಡಿ. ಮೇಲ್ಮೇಲೆ ನಿಧಾನವಾಗಿ ಲಟ್ಸ್ಕೊಂಡೋಗಿ. ಪನ್ನೀರ್ ಪರಾಠನ ಲಟ್ಸಾಗಿದೆ, ಇನ್ನು ಬೇಯಿಸ್ಕೊಳ್ಳೋದು ಒಂದೇ ಬಾಕಿ. ಕಾದಿರೋ ಹಂಚಿಗೆ ನಾನು ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಪನ್ನೀರ್ ಪರಾಠನ ಹಾಕೊಂಡ್ಬಿಡ್ತೀನಿ. ಒಂದು ಸೈಡ್ ಬೆಂದಿದೆ, ಟರ್ನ್ ಮಾಡ್ಕೊಂಡ್ಬಿಡೋಣ. ಸೈಡಿಂದ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಡ್ತೀನಿ. 2 ಸೈಡ್ ನೀಟಾಗಿ ಪರಾಠನ ಬೇಯಿಸ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಪರಾಠ ರೆಡಿಯಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ರೊಟ್ಟಿ ಥರ ತಟ್ಟಿ ಯಾವುದೇ ರೀತಿಯಾದ ಎಣ್ಣೆನ ಯೂಸ್ ಮಾಡದೆ ಪರಾಠನ ಮಾಡ್ಕೋಬೋದು. ಸೊ ಈ ರೀತಿ ಉಂಡೆನ ಫಿಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು
ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ತಟ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ತಟ್ಟಿ. ಸೊ ಪರಾಠನ ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತವಾ ಮೇಲೆ ಹಾಕ್ತೀನಿ. ಇದಕ್ಕೆ ಯಾವುದೇ ರೀತಿಯಾದ ತುಪ್ಪ ಅಥವಾ ಎಣ್ಣೆನ ಯೂಸ್ ಮಾಡೋದು ಬೇಡ. ಮೇಲೆ ಸ್ವಲ್ಪ ನೀರನ್ನು ಸವರ್ಬಿಟ್ಟು ಇದನ್ನು ಬೆಂದ ಮೇಲೆ ಟರ್ನ್ ಮಾಡ್ಕೊಂಡ್ಬಿಟ್ಟು 2 ಸೈಡ್ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿಲ್ ಫ್ರೀ ಪನ್ನೀರ್ ಪರಾಠ ರೆಡಿ ಆಗಿಬಿಡುತ್ತೆ. ಸೊ 2 ರೀತಿಯಾದ ಪರಾಠನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೂಪರ್ ಡೆಲಿಷಿಯಸ್ ಆಗಿದೆ. ಇದು ನೋಡಿ ಎಣ್ಣೆ ಹಚ್ಚಿ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದು ಆಯಿಲ್ಲೆಸ್ ಪನ್ನೀರ್ ಪರಾಠ. ಇದು ಕೂಡ ನೋಡಿ ಪೊದ್ರು ಬಂದಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ಇದನ್ನ ನಾವು ಮೊಸರು ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು. ಈ ಥರ ಹೆಲ್ದಿ ಆಗಿರೋ ರಾಗಿ ಪರೋಠನ ನಾವು ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಕೂಡ ಮಾಡ್ಕೋಬೋದು. ಹಾಗೆ ಸ್ಕೂಲ್ ಮತ್ತು ಆಫೀಸ್ಗೆ ಟಿಫಿನಲ್ಲಿ ಕೂಡ ತೊಗೊಂಡು ಹೋಗ್ಬೋದು. ಥ್ಯಾಂಕ್ ಯು.